ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೀಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿರೋದು ಮಾತ್ರ ಅಲ್ಲ, ಇದರ ಲಾಭ ಜನಸಾಮಾನ್ಯರಿಗಾಗಿದೆ. ಅಭಿವೃದ್ಧಿಯ ಮೂಲಕ ಜನಸಾಮಾನ್ಯರಿಗೆ ತಲುಪಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಯೋಜನೆ. 100 ಲಕ್ಷ ಕೋಟಿ ರೂಪಾಯಿಗಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹೂಡಿಕೆ, ದೇಶದ ಮೂಲಸೌಕರ್ಯದ ಮೇಲೆ ಬಂಡವಾಳ ಹೂಡಿಕೆ. ಅದು ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣ, ಬಂದರು, ಹಾಸ್ಪಿಟಲ್, ಶಾಲೆ, IIT, IIM ಹೀಗೆ 100 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಒಂದು ಯೋಜನೆಯಾಗಿದೆ. ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಅನ್ನೋದು ಅದು ದೇಶವನ್ನು ಅಭಿವೃದ್ಧಿಪಡಿಸತಕ್ಕಂಥ ಸಾಧನ ಮಾತ್ರ. ವಿಶೇಷವಾಗಿ ದೂರದರ್ಶನದಂಥ ಮತ್ತೊಂದು ಕೇಂದ್ರ ಸರ್ಕಾರದ ಅತಿ ಮುಖ್ಯವಾದ ಯೋಜನೆ ಅಂತಂದರೆ ಖೇತ್ ಬಚಾವೋ ಅಭಿಯಾನ. ಖೇತ್ ಅಂತಂದರೆ ಹೊಲ. ಕೋಳಿ ಗೊಬ್ಬರ ಹಾಕ್ಬೋದು, ಕುರಿ ಗೊಬ್ಬರ ಹಾಕ್ಬೋದು, ಮೇಕೆ ಗೊಬ್ಬರ ಹಾಕ್ಬೋದು, ಸಿಟಿ ಕಾಂಪೋಸ್ಟ್ ಗೊಬ್ಬರಗಳನ್ನು ನಾವು ಬೆಳೆಸಿ 45 ದಿವಸದಲ್ಲಿ ಅದನ್ನು ಭೂಮಿಗೆ ಸೇರಿಸೋದ್ರಿಂದ ಫಲವತ್ತತೆ ಕಡಿಮೆ ಆಗಿದೆ. ಯಾಕಂದರೆ ರೈತರು ಯಾರು ನಾವು ಸಾವಯವ ಗೊಬ್ಬರ ಬಳಸ್ತಾನೇ ಇಲ್ಲ, ಬರೀ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ವಿ. ಈ ಒಂದು ಖೇತ್ ಬಚಾವೋ ಅಭಿಯಾನದ ಮುಖಾಂತರ ನಾವು ಏನಪ್ಪ ಅಂದರೆ ಹೊಲ ಉಳಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅಂದರೆ ಮಣ್ಣಿನ ಆರೋಗ್ಯವನ್ನು ಉಳಿಸ್ಬೇಕು ಅಂತ. ಮಣ್ಣಿನ ಆರೋಗ್ಯ ಉಳಿಸೋದು ಯಾವ ರೂಪ ಮುಖಾಂತರ ಅಂತಂದರೆ ರಸಗೊಬ್ಬರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತು ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ, ಸಿಟಿ ಕಾಂಪೋಸ್ಟು ಇವುಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಸಿರೆಲೆ ಗೊಬ್ಬರಗಳನ್ನು ಭೂಮಿನಲ್ಲಿ ನಾವು ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಏನಾಗ್ತದೆ, ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೋದು. ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡೋದ್ರ ಮುಖಾಂತರ ಮತ್ತು ಸಗಣಿ ಗೊಬ್ಬರ ಜೊತೆಗೆ ಸೇರಿಸಿ ಮಣ್ಣಿಗೆ ಹಾಕೋದ್ರಿಂದನೂ ಸಮೇತ ನಾವು ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನು ಸಂಖ್ಯೆ ಹೆಚ್ಚಾಗೋದ್ರ ಮುಖಾಂತರನೂ ಸಹ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತದೆ. ಒಂದು ಕೃಷಿ ಇದ್ರ ಜೊತೆಗೆ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಆಗಿರ್ಬೋದು. ಜೊತೆಗೆ ನಾವೇನು ಆದಷ್ಟು ನಾವು ರೈತರು ರಾಸಾಯನಿಕ ಅಲ್ಲದ ಅಂದರೆ ಸಾಮಾನ್ಯವಾಗಿ ಗಿಡದ ಅಥವಾ ಯಾವುದೋ ಒಂದು ಬೆಳೆಯ ಒಂದು ಫಲವಿಕೆಗಳನ್ನು ಬಳಕೆ ಮಾಡ್ಕೊಂಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ಭೂಮಿಯ ಫಲವತ್ತತೆ ಹೆಚ್ಚಿದ ಜೊತೆಗೆ ನಮಗೆ ಆದಾಯವನ್ನು ಆದಾಯ ಜಾಸ್ತಿ ಮಾಡುತ್ತೆ, ಜೊತೆಗೆ ಖರ್ಚನ್ನು ಸಹ ಕಮ್ಮಿ ಮಾಡ್ತಕ್ಕಂಥದ್ದು ಒಂದು ಸಾಧ್ಯತೆ ಇದೆ. ಸೊ ಹಂಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡು ಅವರ ಹೊಲಗಳಲ್ಲಿ ಅಥವಾ ಅವರ ಜಮೀನಿನಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಭೂಮಿಯನ್ನು, ಒಳ್ಳೆಯ ಗುಣಮಟ್ಟದ ಭೂಮಿ, ಆರೋಗ್ಯತಕ್ಕಂಥ ಭೂಮಿಯನ್ನು ಮುಂದಿನ ಒಂದು ಜನರೇಷನ್ಗೆ ನಾವು ಕೊಟ್ಟಂಗೆ ಅನುಕೂಲ ಆಗುತ್ತೆ. ಗೊಬ್ಬರಗಳನ್ನು ಹಾಕಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಿಕೆ ಮಾಡೋಕ್ಕೆ ನಾವು ಸಾವಯವ ಇಂಗಾಲವನ್ನು ಅವರ ಭೂಮಿಯಲ್ಲಿ ಹೆಚ್ಚಿಸುವಿಕೆ ಒಂದು ಕ್ರಮ ವಹಿಸಿದ್ವಿ. ಇದಲ್ಲದೆ ರೈತರಿಗೆ ಎರಡನೇ ಬೆಳೆ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕ್ರಸ್ಟ್ ಗೇಟ್ಗಳ ಪ್ರಾಬ್ಲಮ್ ಆಗಿದ್ದು ಕೂಡ ಅವ್ರಿಗೊಂದು ಆದಾಯ ರೂಪದಲ್ಲಿ ಕೂಡ ಈ ಒಂದು ಹಸಿರೆಲೆ ಗೊಬ್ಬರಗಳು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂತ ಜೊತೆಗೆ ಒಂದು ಅವರಿಗೆ ಆದಾಯವನ್ನು ಕೂಡ ನಾವು ತಂದುಕೊಡಲು ಯಶಸ್ವಿಯಾಗಿದ್ದೇವೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಿಸ್ತೇನೆ. ರೈತ ಸಮೃದ್ಧ ಭಾರತವನ್ನು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಹೋಬಳಿಗಳಲ್ಲಿ ನಡೆಸ್ತಾ ಇದೆ. ಪ್ರತಿದಿನವೂ ಎಲ್ಲ ಹೋಬಳಿಗಳಲ್ಲಿ ಈ ಖೇತ್ ಬಚಾವೋ ಅಭಿಯಾನವನ್ನು ನಡೀತಾ ಇದೆ. ಖೇತ್ ಬಚಾವೋ ಅಂದರೆ ನಮ್ಮ ಕೃಷಿ ಭೂಮಿಯನ್ನು ಉಳಿಸುವಂಥ ಅಭಿಯಾನ. ಯಾವ ರೀತಿ ಉಳಿಸೋದು ಅಂತಂದರೆ ನಮ್ಮ ಕೃಷಿ ಭೂಮಿಯನ್ನು ಫಲವತ್ತಾದ ಮಣ್ಣಿಗೆ ಮತ್ತೆ ಮರಳಿ ಪಡಿಬೇಕು. ಯಾವ ರೀತಿ ನಮ್ಮ ಸಮತೋಲನ ಗೊಬ್ಬರಗಳ ಬಳಕೆಯಿಂದ ಹಾಗೂ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಹಾಗೆಯೇ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಾತ್ರ ಸಾಧ್ಯ. ಕೃಷಿ ಇಲಾಖೆ ಮತ್ತು ರೈತ ಸಂಪರ್ಕ ಕೇಂದ್ರ ಅಚ್ಚೋಳಿ ವತಿಯಿಂದ ಈ ದಿನ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಬಿರಳಿ ಗ್ರಾಮದಲ್ಲಿ
ಖೇತ್ ಬಚಾವೋ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವರಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಬೆಳೆಸಿ ಸಾವಯವ ಒಂದು ಗೊಬ್ಬರಗಳನ್ನು ಹೆಚ್ಚಾಗಿ ಬೆಳೆಸ್ಬೇಕಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತರಿಗೆ ಒಂದು ತಿಳುವಳಿಕೆ ಮೂಡಿಸಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ತಿಳುವಳಿಕೆ ಮೂಡಿಸಿದರು. ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ರೈತರಿಗೆ ಉಪಯುಕ್ತ ಒಂದು ಕಾರ್ಯಕ್ರಮವನ್ನಾಗಿ ಆಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. Now that we have all dignitaries on the dais, I'd like to request us. Five, to ensure we are not dependent on the imported supply chains, we have awarded financial incentives to the 15 companies to build 3,000 megawatt per annum domestic electrolysis manufacturing capacity in India itself. In the refinery sector, we have awarded contracts for the supply of 30,000 MTPA of green hydrogen to IOCL, BPCL, HPCL and NRL. We have sanctioned 84 crore for the pilot project testing 100% hydrogen injection in the steel sector. In transport sector, almost 208 crore is we have funded for 37 hydrogen fueled vehicles and 9 strategic refueling stations. This is supported by an investment of 193.35 crore across the 7 national testing facilities. There is also a dedicated 113 crore R&D roadmap spanning around 21 approved projects. We have also streamlined the rules by launching our official green hydro certification schemes and finalizing the formal standard for the green ammonia and green methanol around 3-4 months, and today portal is also launched. This is what at the central government we have done and will continue to do, drive the growth of this sector, but ultimately states are translating the policy into the projects which has already been mentioned by the secretaries. Investment into industry and ambition into the action. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ.
ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. Yet 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.